ಪ್ರತಿ ಅಮಾವಾಸ್ಯೆಯಂದು ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸಿ ಎಲ್ಲ ಕಸವನ್ನು ಮನೆಯಿಂದ ಹೊರಹಾಕಿ. ಈ ದಿನ ಬೆಳಿಗ್ಗೆ ಮತ್ತು ಸಂಜೆ ದೇವರ ಕೋಣೆ ಮತ್ತು ತುಳಸಿಯ ಮುಂದೆ ದೀಪವನ್ನು ಬೆಳಗಿಸಿ. ಇದರಿಂದ ಮನೆಯಲ್ಲಿ ಅಪಶೃತಿ ಮತ್ತು ಬಡತನವು ದೂರ ಮಾಡುತ್ತದೆ. ತುಳಸಿ ಎಲೆ ಅಥವಾ ಬಿಲ್ವದ ಎಲೆಗಳನ್ನು ಅಮಾವಾಸ್ಯೆಯಂದು ಕೀಳಬಾರದು. ಅಮಾವಾಸ್ಯೆಯನ್ನು ದೇವತೆಗಳಿಗೆ ತುಳಸಿ ಎಲೆ ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಲು ಒಂದು ದಿನ ಮುಂಚಿತವಾಗಿ ಅವುಗಳನ್ನು ಕಿತ್ತಿಟ್ಟುಕೊಳ್ಳಿ. ವ್ಯಾಪಾರ ಲಾಭಕ್ಕಾಗಿ ಅಮಾವಾಸ್ಯೆಯ ದಿನದಂದು ವಿಷ್ಣು ದೇವಾಲಯದ ಎತ್ತರದ ಸ್ಥಳದಲ್ಲಿ ಹಳದಿ ತ್ರಿಕೋನ ಆಕಾರದ ಧ್ವಜವನ್ನು ಇರಿಸಿ. ಅದು ನಿರಂತರವಾಗಿ ಹಾರುತ್ತಲೇ ಇರಬೇಕು. ಇದರಿಂದ ನಿಮ್ಮ ಅದೃಷ್ಟ ಕೂಡ ಹೊಳೆಯಲು ಆರಂಭಿಸುತ್ತದೆ. ಪ್ರತಿ ಅಮಾವಾಸ್ಯೆಯಂದು ಆಳವಾದ ಹೊಂಡದಲ್ಲಿ 1 ಚಮಚ ಹಾಲನ್ನು ಹಾಕಿ. ಅದು ಕೆಲಸದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಅಮಾವಾಸ್ಯೆಯ ದಿನದಂದು ಶನಿದೇವನಿಗೆ ಎಳ್ಳೆಣ್ಣೆ, ಕಪ್ಪು ಉದ್ದು, ಕಪ್ಪು ಎಳ್ಳು, ಕಬ್ಬಿಣ, ಕಪ್ಪು ಬಟ್ಟೆ ಮತ್ತು ನೀಲಿ ಹೂವುಗಳನ್ನು ಅರ್ಪಿಸಿ ಮತ್ತು ಶನಿದೇವನ ಮಂತ್ರವಾದ ಓಂ ನೀಲಾಂಜನಾಯ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ನಮಾಮಿ ಶನೈಶ್ಚರಂ ಈ ಮಂತ್ರವನ್ನು ಜಪಮಾಲೆಯನ್ನು ಹಿಡಿದು ಈ ಮಂತ್ರವನ್ನು ಪಠಿಸುವ ಮೂಲಕ ಶನಿಯ ಕೋಪವೂ ಕೂಡ ಶಮನಗೊಳ್ಳುತ್ತದೆ. ಪೀಪಲ್ ಮರದ ಕೆಳಗೆ ಕಹಿ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಪೂರ್ವಜರು ಮತ್ತು ದೇವತೆಗಳು ಸಹ ಸಂತೋಷಪಡುತ್ತಾರೆ ಎಂಬ ಪ್ರತೀತಿ ಇದೆ. ಅಮಾವಾಸ್ಯೆಯ ರಾತ್ರಿ 8 ಬಾದಾಮಿ ಮತ್ತು 8 ಕಾಡಿಗೆ ಬಾಕ್ಸ್ಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಸಿಂಧೂರದಲ್ಲಿ ಇಟ್ಟರೆ ಆರ್ಥಿಕ ಸಮಸ್ಯೆ ಬೇಗ ಪರಿಹಾರವಾಗುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.